ನಮಸ್ಕಾರ ಸ್ನೇಹಿತರೆ, ಕಳೆದ 2-3 ದಿನಗಳಿಂದ ಒಂದು ಸುದ್ದಿ ಬಹಳಷ್ಟು ಹರಿದಾಡ್ತಾ ಇತ್ತು. ಅದೇನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಸಂಪುಟ ಪುನರ್ರಚನೆ ಆಗ್ತದೆ ಅಥವಾ ನಾಯಕತ್ವ ಕೂಡ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ, ಅಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ಈ ರೀತಿಯಾದಂತಹ ಸುದ್ದಿ ಎಲ್ಲಾ ಕಡೆ ಹರಿದಾಡ್ತಾ ಇತ್ತು. ಇದ್ರ ನಡುವೆ ಕೆಲವರು ಹೇಳಿಕೆಗಳನ್ನ ಕೂಡ ಕೊಡ್ತಾ ಇದ್ರು. ಒಂದ್ ವೇಳೆ ಸಂಪುಟ ಪುನರ್ರಚನೆ ಆದ್ರೆ ಮುಖ್ಯಮಂತ್ರಿ ಬದಲಾವಣೆ ಆಗಲ್ಲ, ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೂಡ ಕೊಡ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ದೆಹಲಿಗೆ ಹೋದ್ರು. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ರು. ಅದಾದ್ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕೂಡ ಭೇಟಿ ಮಾಡಿದ್ರು. ಆಗ ಬಹಳಷ್ಟು ಸುದ್ದಿ ಹರಿದಾಡ್ಲಿ ಶುರುವಾಯ್ತು. ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಒಪ್ಪಿಗೆಯನ್ನು ಕೊಟ್ಟಿದೆ, ಸದ್ಯದಲ್ಲೇ ಸಂಪುಟ ಪುನರ್ರಚನೆ ಆಗ್ತದೆ, ಈ ರೀತಿಯಾದಂತಹ ಸುದ್ದಿ ಎಲ್ಲಾ ಕಡೆ ಹರಿದಾಡ್ತಾ ಇತ್ತು. ಆದ್ರಿಂದಾಗಿ ಬಹಳಷ್ಟು ಜನ ನಾವು ಮಂತ್ರಿ ಆಗ್ತೇವೆ ಅನ್ನೋ ಒಂದು ಕನಸನ್ನು ಕೂಡ ಕಾಣಲಿ ಶುರು ಮಾಡಿದ್ರು. ಆದ್ರೆ ಈಗ ಬರ್ತಾ ಇರುವಂತಹ ಸುದ್ದಿ ಏನು ಅಂತ ಹೇಳಿದ್ರೆ, ಆ ರೀತಿಯಾದಂತಹ ಯಾವುದೇ ಬದಲಾವಣೆ ಕರ್ನಾಟಕದಲ್ಲಿ ಆಗೋದಿಲ್ಲ ಅನ್ನೋದು. ಹಾಗಾದ್ರೆ ಕರ್ನಾಟಕದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಆಗೋದಿಲ್ವಾ? ಒಂದ್ ವೇಳೆ ಬದಲಾವಣೆ ಆಗಲ್ಲ ಅಂತ ಹೇಳಿದ್ರೆ ಕಾರಣ ಏನು? ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕೆಲವೊಂದು ವಿಷಯಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಎಲ್ಲದಕ್ಕಿಂತ ಮೊದಲು ನಿಮ್ಮನ್ನ ಕಾಫಿ ಆಯ್ತಾ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ನಿಮ್ಮೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೇನೆ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಸಂಪುಟ ಪುನರ್ರಚನೆ ಆಗ್ತದೆ, ಮುಖ್ಯಮಂತ್ರಿ ಬದಲಾವಣೆ ಆಗ್ತದೆ, ಈ ರೀತಿಯಾದಂತಹ ಮಾತನ್ನ ಬಹಳ ದಿನಗಳಿಂದ ನಾವು ಕೇಳ್ತಾನೆ ಇದ್ವಿ. ಆದ್ರೆ ಹೈಕಮಾಂಡ್ ಈ ಹಿಂದೆ ಕರ್ನಾಟಕದ ನಾಯಕರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿತ್ತು. ಬಿಹಾರ್ ಚುನಾವಣೆ ಮುಗಿಯುವವರೆಗೂ ಕೂಡ ಯಾವುದೇ ರೀತಿಯಾದಂತಹ ಬದಲಾವಣೆ ಆಗೋದಿಲ್ಲ. ಬಿಹಾರ್ ಚುನಾವಣೆ ಮುಗಿದ ನಂತರ ಸಂಪುಟ ಪುನರ್ರಚನೆ ಏನು ಅಥವಾ ಬೇರೆ ಏನೇನೋ ಚೇಂಜಸ್ ಇದ್ರೆ ಮಾಡೋಣ, ಅಲ್ಲಿವರೆಗೆ ವೆಯ್ಟ್ ಮಾಡಿ, ಯಾರು ದೆಹಲಿಗೆ ಬರೋದು ಬೇಡ, ನಾವೇ ಕರ್ನಾಟಕಕ್ಕೆ ಬರ್ತೇವೆ, ಈ ರೀತಿಯಾಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಈಗ ಬಿಹಾರ್ ಚುನಾವಣೆ ಮುಗಿತು, ಚುನಾವಣಾ ಫಲಿತಾಂಶ ಕೂಡ ಬಂತು. ಚುನಾವಣಾ ಫಲಿತಾಂಶ ಬಂದ ನಂತರ ಕಾಂಗ್ರೆಸ್ ಹೈಕಮಾಂಡ್ ಸಂಪೂರ್ಣವಾಗಿ ಜರ್ಜರಿತವಾಗಿ ಹೋಗ್ಬಿಟ್ಟಿದೆ. ಆದ್ರೆ ಈ ಹಿಂದಿನ ಹೈಕಮಾಂಡ್ ಪ್ರಾಮಿಸ್ ಮಾಡಿತ್ತಂತೆ ಸಂಪುಟ ಪುನರ್ರಚನೆ ಮಾಡ್ತೇವೆ ಅಂತೇಳಿ. ಅದಕ್ಕಾಗಿ ಪ್ರಯತ್ನಗಳು ಮುಂದುವರೆದಿತ್ತು. ನಿಮ್ಗೆ ಗೊತ್ತಿದೆ, ಸಿದ್ದರಾಮಯ್ಯನವರು ಮೊನ್ನೆ ದೆಹಲಿಗೆ ಹೋದ್ರು, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ರು, ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರು, ನಂತರ ಕೆಲವೊಂದು ಹೇಳಿಕೆಗಳನ್ನ ಕೊಟ್ಟರು. ಇವ್ರು ಯಾವಾಗ ದೆಹಲಿಗೆ ಹೋಗಿ ವಾಪಸ್ ಬಂದ್ರು, ತಕ್ಷಣ DK ಶಿವಕುಮಾರ್ ಅವರು ಕೂಡ ದೆಹಲಿ ಪ್ರವಾಸವನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಅವರಿಗೆ ರಾಹುಲ್ ಗಾಂಧಿಯನ್ನು ಭೇಟಿ ಆಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿ ತಮ್ಮ ಹಕ್ಕೊತ್ತಾಯ ಇಟ್ಟಿದ್ದಾರೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ಆಗ ಎಲ್ರಿಗೂ ಬಂದಂತ ಸಂಶಯ ಏನು ಅಂತ ಹೇಳಿದ್ರೆ, ಸಂಪುಟ ಪುನರ್ರಚನೆ ಆಗ್ತದೆ ಅಂತೇಳಿ. ಆದ್ರೆ ಈಗ ಬರ್ತಾ ಇರುವಂತ ಸುದ್ದಿ ಏನಂದ್ರೆ, ಯಾವುದೇ ರೀತಿಯಾದಂತಹ ಬದಲಾವಣೆ ಆಗೋದಿಲ್ಲ, ಯಥಾಸ್ಥಿತಿಯನ್ನ ನಾವು ಮುಂದುವರ್ಸ್ಕೊಂಡು ಹೋಗೋಣ, ಈ ರೀತಿಯಾಗಿ ಹೈಕಮಾಂಡ್ ನಿರ್ಧಾರವನ್ನ ತಗೊಂಡಿದೆ ಅಂತೆ. ಈ ರೀತಿಯಾದಂತಹ ನಿರ್ಧಾರ ತಗೊಳ್ಳಿಕ್ಕೂ ಕೂಡ ಒಂದು ಮುಖ್ಯ ಕಾರಣ ಇದೆ. ಅದು ಏನಂತ ಹೇಳಿದ್ರೆ, ಒಂದ್ ವೇಳೆ ಸಂಪುಟ ಪುನರ್ರಚನೆ ಮಾಡ್ಲಿಕ್ಕೆ ಹೊರಟ್ರೆ ಆಗ ಕೆಲವೊಂದು ಸಮಸ್ಯೆಗಳನ್ನ ನಾವು ಕರ್ನಾಟಕದಲ್ಲಿ ಎದುರಿಸಬೇಕಾಗಿ ಬರ್ತದೆ. ಆದ್ರಿಂದಾಗಿ ಸದ್ಯಕ್ಕೆ ಏನು ಬೇಡ, ಹೀಗೆ ಇರಲಿ, ಮುಂದೆ ನೋಡೋಣ, ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ತಗೊಳ್ಳೋಣ, ಈ ರೀತಿಯಾಗಿ ಒಂದು ಅಡ್ವೈಸ್ ಅನ್ನು ಕೂಡ ಸಿದ್ದರಾಮಯ್ಯನವರಿಗೆ ಮಾಡಿದೆಯಂತೆ. ಈ ರೀತಿಯಾದಂತಹ ನಿರ್ಧಾರ ತಗೊಳ್ಳಿಕ್ಕೂ ಕೂಡ ಒಂದು ದೊಡ್ಡ ಕಾರಣ ಇದೆ. ಅದೇನು ಅಂತ ಹೇಳಿದ್ರೆ, ಬಿಹಾರ್ ಚುನಾವಣಾ ಸೋಲು. ಈಗಾಗಲೇ ಕಾಂಗ್ರೆಸ್ ಅವನತಿಯತ್ತ ಸಾಗ್ತಾ ಇದೆ. ಕೇವಲ ಕರ್ನಾಟಕ ಅನ್ನೋ ಒಂದು ದೊಡ್ಡ ರಾಜ್ಯದಲ್ಲಿ ಮಾತ್ರ ಅಧಿಕಾರದಲ್ಲಿರೋದು, ಮತ್ತೆ ಹಿಮಾಚಲ ಪ್ರದೇಶ, ತೆಲಂಗಾಣದಲ್ಲಿದೆ. ಆದ್ರೆ ಅದು ಚಿಕ್ಕ ಚಿಕ್ಕ ರಾಜ್ಯಗಳು. ಅದರಿಂದಾಗಿ ಕಾಂಗ್ರೆಸ್ಗೆ ಅಂತಹ ಲಾಭ ಏನು ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ಗೆ ಸದ್ಯಕ್ಕೆ ಬಲವಾದ ಆಧಾರ ಅಂತ ಹೇಳಿದ್ರೆ ಅದು ಕರ್ನಾಟಕ ಮಾತ್ರ. ಒಂದ್ ವೇಳೆ ಇಲ್ಲಿ ಏನಾದ್ರು ಸಂಪುಟ ಪುನರ್ರಚನೆ ಮಾಡ್ಲಿಕ್ಕೆ ಹೊರಟ್ರೆ ಅಥವಾ ಮುಖ್ಯಮಂತ್ರಿ ಬದಲಾವಣೆ ಮಾಡುವಂತಹ ಕೆಲಸ ಕೈ ಹಾಕಿದ್ರೆ ಇಲ್ಲಿ ಕೂಡ ಕಾಂಗ್ರೆಸ್ ಅಧಪತನಕ್ಕೆ ಇಳಿಯುವಂತ ಸಾಧ್ಯತೆ ಇದೆ. ಆದ್ರಿಂದಾಗಿ ಇನ್ನು ಉಳಿದಿರುವಂತಹ 2.5 ವರ್ಷವಾದ್ರೂ ಸುಸೂತ್ರವಾಗಿ ಆಡಳಿತವನ್ನ ನಡೆಸೋಣ. ಆ ಮುಖಾಂತರ ಸದ್ಯದ ಪರಿಸ್ಥಿತಿಯಲ್ಲಿ ಕರ್ನಾಟಕವನ್ನು ಉಳಿಸ್ಕೊಳ್ಳೋಣ. ಒಂದ್ ವೇಳೆ ಏನಾದ್ರೂ ಸಂಪುಟ ಪುನರ್ರಚನೆ ಮಾಡಿದ್ರೆ ಪಕ್ಷದ ಒಳಗಡೆ ಕೆಲವೊಂದು ಸಮಸ್ಯೆಗಳು ಉದ್ಭವ ಆಗ್ತದೆ. ಒಂದಿಷ್ಟು ಅತೃಪ್ತರು ಹುಟ್ಕೊಳ್ತಾರೆ, ಅವರು ಬೇರೆ ಬೇರೆ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ತಾರೆ. ಇದರಿಂದಾಗಿ ಪಕ್ಷಕ್ಕೆ ಮುಜುಗರ ಉಂಟಾಗ್ತದೆ. ಆದ್ರಿಂದಾಗಿ ಸಂಪುಟ ಪುನರ್ರಚನೆಯನ್ನ ಸದ್ಯಕ್ಕೆ ಮಾಡೋದು ಬೇಡ, ಈ ರೀತಿಯಾದಂತಹ ನಿರ್ಧಾರಕ್ಕೆ ಬಂದಿದ್ದಾರಂತೆ. ಈ ಸಂದರ್ಭದಲ್ಲೇ ಮೊನ್ನೆ ಡಾಕ್ಟರ್ ಪರಮೇಶ್ವರ್ ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ದನ್ನು ಕೂಡ ನಾವು ನೆನಪಿಸ್ಕೋಬೇಕಾಗ್ತದೆ. ಪರಮೇಶ್ವರ್ ಅವರು ಏನ್ ಹೇಳಿದ್ರು ಅಂದ್ರೆ, ಒಂದ್ ವೇಳೆ ಸಂಪುಟ ಪುನರ್ರಚನೆ ಆದ್ರೆ ಆಗ ಮುಖ್ಯಮಂತ್ರಿ ಬದಲಾವಣೆ ಆಗೋದಿಲ್ಲ. ಒಂದ್ ವೇಳೆ ಸಂಪುಟ ಪುನರ್ರಚನೆ ಮಾಡಿಲ್ಲ ಅಂತ ಹೇಳಿದ್ರೆ ನಾಯಕತ್ವ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಿದ್ದಾರೆ. ಆದ್ರಿಂದಾಗಿ ಬಹಳಷ್ಟು ಜನ ಬೇರೆ ರೀತಿಯಾಗಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಸಂಪುಟ ಪುನರ್ರಚನೆಯನ್ನ ಮಾಡೋದಕ್ಕೆ ಬದಲಾಗಿ ಮುಖ್ಯಮಂತ್ರಿಯನ್ನೇ ಬದಲಾವಣೆ ಮಾಡ್ತಾರ, ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡಿ ನಂತರ ಸಂಪುಟ ಪುನರ್ರಚನೆ ಕೈ ಹಾಕ್ತಾರ, ಈ ರೀತಿಯಾಗಿ ಕೂಡ ಕೆಲವರು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದಲ್ಲಿ ಯಾವುದೇ ರೀತಿಯಾದಂತಹ ರಿಸ್ಕ್ ನ ತಗೊಳ್ಳಿಕ್ಕೆ ತಯಾರಿಲ್ಲ ಅನಿಸ್ತದೆ. ಒಂದ್ ವೇಳೆ ಇಲ್ಲಿ ಏನಾದ್ರೂ ಚೇಂಜಸ್ ಮಾಡ್ಲಿಕ್ಕೆ ಹೊರಟ್ರೆ ಅದರಿಂದಾಗಿ ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರ್ತದೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದ ಬದಲಾವಣೆಯನ್ನ ಮಾಡದೇನೆ ಯಥಾಸ್ಥಿತಿಯನ್ನ ಕಾಪಾಡ್ಕೊಂಡು ಹೋದ್ರೆ ಸದ್ಯಕ್ಕೆ ಸೇಫ್ ಆಗಿರ್ತೇವೆ, ಈ ರೀತಿಯಾದಂತಹ ಯೋಚನೆ ಮಾಡಿರುವಂತಹ ಹೈಕಮಾಂಡ್ ಸಂಪುಟ ಪುನರ್ರಚನೆ ಮತ್ತು ಮುಖ್ಯಮಂತ್ರಿ ಬದಲಾವಣೆ ಈ 2 ವಿಷಯಗಳನ್ನ ಡ್ರಾಪ್ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದ್ರೆ DK ಶಿವಕುಮಾರ್ ಅವರು ಸುಮ್ಮನೆ ಕೂತ್ಕೊಳ್ತಾರ? ಇದು ಕೂಡ ಎಲ್ರಿಗಿರುವಂತಹ ಪ್ರಶ್ನೆ. ಖರ್ಗೆ ಅವ್ರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ DK ಬ್ರದರ್ಸ್ ನೇರವಾಗಿ ಹೇಳಿದಾರಂತೆ, ಮುಖ್ಯಮಂತ್ರಿ ಸ್ಥಾನವನ್ನ ನನಗೆ ಕೊಡ್ಲೇಬೇಕು ಅಂತೇಳಿ.
ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸದ್ಯಕ್ಕೆ ಸುಮ್ಮನಿರಿ, ಮುಂದೆ ನೋಡೋಣ ಅನ್ನುವ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದಾಗ, ಇಲ್ಲ ನಾನು ಆ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಿಲ್ಲ, ನಾನು ಹೋಗಿರುವಂತ ವಿಷಯವೇ ಬೇರೆ. ಖರ್ಗೆ ಅವ್ರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಅಥವಾ ಸಂಪುಟ ಪುನರ್ರಚನೆ ಈ ರೀತಿಯಾದಂತ ಯಾವುದೇ ಮಾತುಕತೆ ನಡೆದಿಲ್ಲ. ಕೇವಲ ಒಂದು ಸೌಹಾರ್ದಯುತ ಭೇಟಿ ಆಗಿತ್ತು ಹೊರತು ಬೇರೆ ಏನು ರಾಜಕೀಯ ಡಿಸ್ಕಷನ್ ನಡೆದಿಲ್ಲ ಅಲ್ಲಿ ಅಂತೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ನನ್ನ ಗುರಿ ಇರೋದು ಕರ್ನಾಟಕದಲ್ಲಿ 100 ಕಾಂಗ್ರೆಸ್ ಕಚೇರಿಗಳಿಗೆ ಭೂಮಿ ಪೂಜೆ ಮಾಡುವಂತಹದ್ದು. ಅದನ್ನ ಬಿಟ್ಟರೆ ನನ್ಗೆ ಇನ್ಯಾವುದೇ ರೀತಿಯಾದ ಯೋಚನೆ ಇಲ್ಲ ಅಂತ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಅಲ್ಲಿ ಬೇರೆದ್ದೇ ಆದಂತಹ ಮಾತುಕತೆಗಳು ಕೂಡ ನಡೆದಿರುವಂತಹ ಸಾಧ್ಯತೆ ಇರ್ತದೆ. ಅದೆಲ್ಲದನ್ನು ಯಾರಿಗೂ ಕೂಡ ಓಪನ್ ಆಗಿ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ಬೆಳವಣಿಗೆಗಳಿಂದಾಗಿ ಮಂತ್ರಿ ಆಗುವ ಆಸೆ ಇಟ್ಕೊಂಡಿದ್ದಂತಹ ಹಲವಾರು ಕಾಂಗ್ರೆಸ್ ಶಾಸಕರು ಈಗ ಮುಂದೇನು ಅಂತೇಳಿ ಯೋಚನೆ ಮಾಡಲಿ ಶುರು ಮಾಡಿದ್ದಾರೆ. ಸದ್ಯಕ್ಕಂತೂ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚರಿಕೆ ಹೆಜ್ಜೆಯನ್ನ ಇಡ್ತಾ ಇರೋದು ಇಲ್ಲಿ ಗೊತ್ತಾಗ್ತಾ ಇದೆ. ಯಾವುದೇ ಕಾರಣಕ್ಕೆ ಕರ್ನಾಟಕದಲ್ಲಿ ತೊಂದರೆಗಳನ್ನು ತಗೊಳ್ಳಬಾರದು, ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿಯನ್ನ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಅಷ್ಟೇ ಸಾಕು, ಮುಂದಿನ ದಿನಗಳಲ್ಲಿ ನೋಡ್ಕೊಳ್ಳೋಣ, ಈ ರೀತಿಯಾದಂತಹ ನಿರ್ಧಾರವನ್ನ ತಗೊಂಡ ರೀತಿಯಲ್ಲಿ ಕಾಣಿಸ್ತದೆ. ನೋಡೋಣ ಮುಂದೆ ಏನೆಲ್ಲ ಆಗ್ತದೆ ಅಂತ ತಕೊಂಡು. ಸ್ನೇಹಿತರೆ, ನಿಮ್ಗೆ ಏನಿಸ್ತದೆ? ಕರ್ನಾಟಕದಲ್ಲಿ ಸಂಪುಟ ಪುನರ್ರಚನೆ ಅಥವಾ ಮುಖ್ಯಮಂತ್ರಿ ಬದಲಾವಣೆ ಯಾವುದು ಆಗೋದಿಲ್ವಾ, ಅಥವಾ ಮುಂದಿನ ದಿನಗಳಲ್ಲಾದ್ರೂ ಆಗ್ತದ? ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಗೆ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.